ನನ್ನ ಹೆಸರು ಚೇತನ್ ಅಂತ. 3 to 4 ಇಯರ್ಸಿಂದ ನಾನು ಆಲ್ಮೋಸ್ಟ್ ಟ್ರೇಡ್ ಮಾಡ್ತಾ ಇದ್ದೆ. ನನ್ನ ಫ್ರೆಂಡ್ ರೆಫರ್ ಮಾಡಿದ್ರು, ದಯಾನಂದ್ ಸರ್ ಅಂತ ಚೆನ್ನಾಗಿ ಕ್ಲಾಸ್ ಹೇಳ್ಕೊಡ್ತಾರೆ, ಚೆನ್ನಾಗಿದೆ ಆ್ಯಕ್ಚುಲಿ, ಹೋಗು ಪ್ರೊಫೆಷ್ನಲಾಗಿ ಹೇಳ್ಕೊಡ್ತಾರೆ, ಕೆಲವೊಂದು ಸ್ಟ್ರಾಟಜಿಗಳಿದೆ ಅಂತ. ನನಗೆ ಇಲ್ಲಿ ಬಂದಮೇಲೆ ಅನಿಸಿದ್ದು ಏನಂದರೆ, ಇಲ್ಲಿ ನಾವು ಕಲಿಯೋದು ತುಂಬ ಇದೆ. ನಾವು ಜಸ್ಟ್ ಈಗ ಸಮುದ್ರದಲ್ಲಿ ಒಂದು ಸ್ವಲ್ಪ ಒಂದು ಗ್ಲಾಸ್ ಅಷ್ಟು ಕಲ್ತಿದ್ದೀವಿ ಅಂತ, ಇನ್ನೂ ತುಂಬ ಕಲಿಯೋದಿದೆ. ಪ್ರೊಫೆಷ್ನಲಾಗಿ ನನಗೆ ಆ್ಯಕ್ಚುಲಿ ಇಷ್ಟ ಆಗಿದೆ ಏನಂದರೆ ಡೈಮಂಡ್ದು ಇಷ್ಟ ಆಯಿತು, ಮತ್ತು ಸೇಫ್ ನೆಟ್ ಝೋನ್ ತುಂಬ ಇಷ್ಟ ಆಯಿತು. ಎಡ್ಜಿಂಗ್ ಕಾನ್ಸೆಪ್ಟ್ ಕೂಡ ಸೂಪರ್ ಆಗಿದೆ ಸರ್, ನೆಕ್ಸ್ಟ್ ತುಂಬ ಯೂಸ್ ಆಗುತ್ತೆ ಸರ್. ಥ್ಯಾಂಕ್ ಯು ಸರ್. ನಾನು ಶ್ರೀಕಾಂತ್ ರಾಮದುರ್ಗ್ ಅಂತ. ನನ್ನ ಊರು ಇದೆ ಕರ್ನಾಟಕ, ಬಾಗಲಕೋಟೆ, ಆದರೆ ನಾನು ಆಸ್ಟ್ರೇಲಿಯಾದಲ್ಲಿ ಕೆಲಸ ಮಾಡೋದು. ಹಾಗೆ ನನಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅಷ್ಟು ಏನು ನಾಲೆಜ್ ಇರಲಿಲ್ಲ. ಇದು ಕಲಿಬೇಕಂತ ಹೇಳಿ ತಿಳಿದಾಗ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ CA ದಯಾನಂದ್ ಸರ್ದ ಹೆಸರು ಬಂತು, ಮತ್ತು ಅವ್ರದ್ದು 5 ಸ್ಟಾರ್ ಇರೋದರಿಂದ ಸ್ಟ್ರಾಟಜಿಗಳನ್ನೆಲ್ಲ ಕಲ್ತ್ಕೊಂಡು ನಾನು ವಾಪಸ್ ಆಸ್ಟ್ರೇಲಿಯಾಗೆ ಹೋಗಿ ಆಸ್ಟ್ರೇಲಿಯಾ ಮಾರ್ಕೆಟ್ ಮತ್ತು US ಮಾರ್ಕೆಟಲ್ಲಿ ಅವ್ರು ಕಲಿಸಿದಂಥ ಒಂದು ಸ್ಟ್ರಾಟಜಿಯನ್ನು ಅಪ್ಲೈ ಮಾಡಬೇಕಂತ ಇದೆ. ಹೇಗಾಗುತ್ತೆ ನೋಡೋಣ. ಥ್ಯಾಂಕ್ ಯು. ಯಾವ್ದು ಸ್ಟ್ರಾಟಜಿ ತುಂಬ ಇಷ್ಟ ಆಯ್ತು ಸರ್ ನಿಮಗೆ? ಇವಾಗ ನನಗೆ ಡೈಮಂಡ್ ಬುಲ್ಲಿಶ್ ಮತ್ತು ಸೇಫ್ ನೆಟ್ ಝೋನ್ ಸ್ಟ್ರಾಟಜಿ ತುಂಬ ಚೆನ್ನಾಗಾಯಿತು. ನನ್ನ ಹೆಸರು ಚಿನ್ಮಯ್ ಅಂತ, ಬಾಗಲಕೋಟೆ ಡಿಸ್ಟಿಕ್ಕಿಂದ ಬಂದಿರೋದು. ಸರ್ ಯೂಟ್ಯೂಬ್ ವಿಡಿಯೋ ಎಲ್ಲ ನೋಡ್ತಿದ್ವಿ. ಈಗ ಇವರೇನು ಎಕ್ಸಾಂಪಲ್ ತೊಗೊಂಡು ಹೇಳ್ತಾರೆ, ಅದು ತುಂಬ ಸ್ವಲ್ಪ ಅರ್ಥ ಆಗುತ್ತೆ. ಕಾನ್ಸೆಪ್ಟ್ ಎಷ್ಟೇ ಕಾಂಪ್ಲಿಕೇಟೆಡ್ ಇದ್ದರೂ ಎಕ್ಸಾಂಪಲ್ ತೊಗೊಂಡು ಹೇಳ್ತಾರಲ್ಲ, ಅದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಸರ್. ಹಾಯ್ ಸರ್, ನನ್ನ ಹೆಸರು ಪ್ರಶಾಂತ್ ಅಂತ. ನಾನು ಬಾಗಲಕೋಟೆ ಡಿಸ್ಟಿಕ್ ಬಾದಾಮಿ ತಾಲೂಕಿಂದ ಬಂದಿರೋದು. ನಾನು ಯೂಟ್ಯೂಬ್ ಚಾನಲಲ್ಲಿ ಸರ್ದನ್ನ ವಾಚ್ ಮಾಡ್ತಾ ಇದ್ದೆ. ಬಟ್ ತುಂಬ ಒಳ್ಳೆಯ ಮಾಹಿತಿಯನ್ನು ಸಿಗ್ತಾ ಇತ್ತು. ಬಟ್ ಶೇರ್ ಮಾರ್ಕೆಟಿಂಗ್ ಕಲಿಬೇಕಂತ ತುಂಬ ಆಸಕ್ತಿ ಇತ್ತು. ಹೀಗಾಗಿ ನಾವು ಒಂದು ಸಾರಿ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ವಿ, ಹಿಂಗೆ ಕ್ಲಾಸಸ್ ನಡೀತಾ ಇದೆ ವೀಕೆಂಡಿಗೆ ಅಂಥೇಳಿ. ಸೊ ನಮಗೂ ಇಂಟ್ರೆಸ್ಟೆಡ್ ಇರೋದ್ರಿಂದ ನಾವಿಲ್ಲಿ ಬಂದಿದ್ವಿ. ಒಳ್ಳೆಯ ಮಾಹಿತಿ ಸಿಗ್ತಾ ಇದೆ ಮತ್ತು ಒಳ್ಳೆ ನಾಲೆಜಬಲ್ ಸ್ಟಾಫ್ ಇದೆ ಇವ್ರ ಹತ್ರ. ಸರ್ ಒಳ್ಳೆಯ ಸ್ಟ್ರಾಟಜಿಗಳನ್ನು ಕಲಿಸ್ತಾರೆ. ಬಟ್ ನಾಲೆಜ್ ಇಲ್ಲದೆ ಸ್ಟಾಕ್ ಮಾರ್ಕೆಟಿಂಗ್ಗೆ ಇಳಿಬಾರ್ದು ಅನ್ನೋದು ತಿಳಿತಾ ಇದೆ ನಮಗೆ. ಸೊ ವಿತೌಟ್ ನಾಲೆಜ್ ಸ್ಟಾಕ್ ಮಾರ್ಕೆಟಿಂಗ್ಗೆ ಹೋಗಬಾರ್ದು. ಸ್ಟ್ರಾಟಜಿಗಳನ್ನು ಕಲಿಬೇಕು. ಇವ್ರ ಹತ್ರ ಇನ್ನೂ ತುಂಬ ಕಲಿಸ್ತಾ ಇದ್ದಾರೆ. ನಮಗೂ ಕಲಿಯೋದು ತುಂಬ ಇದೆ. ಬಟ್ ಕಲಿತು ಮಾರ್ಕೆಟಿಂಗ್ ಹೇಳಿದ್ರೆ ಒಳ್ಳೆಯದು. ಥ್ಯಾಂಕ್ ಯು ಸರ್. ನನ್ನ ಹೆಸರು ನಂದನ್ ಅಂತ, ನಾನು ಬೆಂಗಳೂರು ಅಂದೇ. ಬಟ್ ನನಗೆ ಸ್ಟಾಕ್ ಮಾರ್ಕೆಟ್ ಕಲಿಬೇಕು ಅಂದ್ರೆ ನಾನು ಜಾಸ್ತಿ ನೋಡಿದ್ರೆ ರೀಲ್ಸಲ್ಲ ಸ್ಟಾಕ್ ಮಾರ್ಕೆಟ್ ಹಂಗಾಗ್ಬೋದು ಹಿಂಗಾಗ್ಬೋದು ಅದು ಇದು ಬರೀ ನನಗೆ ಗೊತ್ತಿರೋದಷ್ಟೇ, ಬೇಸಿಕ್ ಅಷ್ಟೇ ಗೊತ್ತಿರೋ, ಬರೀ ಬೈ ಮಾಡ್ತಾರೆ ಸೆಲ್ ಮಾಡ್ತಾರೆ ಅಷ್ಟೇ ಗೊತ್ತಿದ್ದು. ಬಟ್ ಇಲ್ಲಿ ಬಂದ ಮೇಲೆ ನನಗೆ ಇಷ್ಟೊಂದಿದೆ, ಅದರಲ್ಲೂ ತುಂಬ ಥರ ಇದೆ ಅಂತ ಗೊತ್ತಾಗಿದೆ ಇಲ್ಲಿ. ಬಟ್ ನಾನು ಯೂಟ್ಯೂಬಲ್ಲಿ ಕಲಿಬೇಕು ಅಂತ ಟ್ರೈ ಮಾಡಿದೆ. ಬಟ್ ಅಲ್ಲಿ ಕನ್ನಡದಲ್ಲಿ ಹೇಳ್ಕೊಡೋರು ಯಾರು ತುಂಬ ಕಡಿಮೆ. ಅದರಲ್ಲೂ ನನಗೆ ನನ್ನ ಫ್ರೆಂಡ್ ಇಲ್ಲ, ಅವ್ರ ಬ್ರದರ್ ರೆಫರ್ ಮಾಡಿದ್ದಿಲ್ಲ. ಅವರು ಮುಂಚೆ ಇಲ್ಲಿ ಬಂದು ಕಲ್ತಿದ್ದಾರೆ. ಬಟ್ ಅವರಿಂದ ಬಂದು ಇಲ್ಲಿ ಕಲ್ತಿರೋದು. ಬಟ್ ಇಲ್ಲಿ ವೇ ಆಫ್ ಟೀಚಿಂಗ್ ಆಗಿರ್ಬೋದು ಅಥವಾ ಎಕ್ಸಾಂಪಲ್ಗಳನ್ನು ತುಂಬ ಇಷ್ಟ ಆಯಿತು, ತುಂಬ ಕಲಿಯೋಕ್ಕೆ ತುಂಬ ಯೂಸ್ ಆಯಿತು. ಥ್ಯಾಂಕ್ ಯು ಸರ್. ನನ್ನ ಹೆಸರು ಪ್ರಶಾಂತ್ ಅಂತ, ನಾನು ಕುಣಿಗಲ್ಲಿಂದ ಬಂದಿರೋದು. ನನಗೆ ನಮ್ಮ ಬ್ರದರ್ ಸಜೆಸ್ಟ್ ಮಾಡಿದ್ದು. ಅವರೆಲ್ಲ ಬಂದು 52 ಬ್ಯಾಚೆಲ್ಲ ಸ್ಟಡಿ ಮಾಡಿದ್ದಾರೆ. ಅವರು ನನಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ದಯಾನಂದ್ ಸರು ಅಂತ ಅಂದ್ಬಿಟ್ಟು ಸಜೆಸ್ಟ್ ಮಾಡಿದ್ರು. ನನಗೆ ಆಲ್ಮೋಸ್ಟ್ ಇದ್ರ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಅವರಿಂದನೇ ನಂಗೆ ಇಂಟ್ರೆಸ್ಟ್ ಬಂದಿದ್ದು. ಇಲ್ಲಿ ಬಂದು ಕುತ್ಕೊಂಡ್ಮೇಲೆ ಗೊತ್ತಾಗಿದ್ದು ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಸ್ಕ್ರ್ಯಾಚಿಂದ ಆಲ್ಮೋಸ್ಟ್ ಪ್ರೊಫೆಷನಲ್ವರೆಗೂ ಕಂಪ್ಲೀಟಾಗಿ ಟೀಚ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್. ನನ್ನ ಹೆಸರು ಪರಮೇಶ್ ಅಂತ, ಮಂಡ್ಯದಿಂದ ಬಂದಿದ್ದೀನಿ. ನಾನು ಯೂಟ್ಯೂಬ್ ನೋಡ್ಕೊಂಡು ಬಂದಿದ್ದು, ಮೇಯ್ನು ಎಡ್ಜಿಂಗೋಸ್ಕರ ಬಂದಿದ್ದು ನಾನು. ಚೆನ್ನಾಗಿ ಅರ್ಥ ಆಗಿದೆ, ಎಡ್ಜಿಂಗ್ ಎಲ್ಲ ಅರ್ಥ ಆಗಿದೆ. ಆಮೇಲೆ ಹೇಳೋ ರೀತಿ ಉದಾಹರಣೆ ಕೊಟ್ಟು ಹೇಳೋದ್ರಿಂದ ಸರ್ದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಒಳ್ಳೆ ಎಲ್ಲ ಸ್ಟ್ರಾಟಜಿ ಎಲ್ಲ ಅರ್ಥ ಆಗಿದೆ. ಪ್ರಾಕ್ಟೀಸ್ ಮಾಡಬೇಕು ಅಷ್ಟೇ. ನನ್ನ ಹೆಸರು ಮನೋಹರ್ ಅಂತ, ನಾನು ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ನನಗೆ ಸ್ಟಾಕ್ ಟ್ರೇಡಿಂಗ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇತ್ತು. ಬಟ್ ಅಂತ ಕಲಿಯೋದಕ್ಕೆ ಯಾವ ಥರ ದಾರಿ ಇರಲಿಲ್ಲ. ಒಂದ್ಸರಿ ನಮ್ಮ ಫ್ರೆಂಡು ಅಂತ ಕೇಳಿದಾಗ ಅವರು ಈ ದಯಾನಂದ್ ಸರ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ಅಲ್ಲಿ ಹೋಗಿ ಕಲಿಬೋದು, ಕಲಿತ ಮೇಲೆ ನೀವು ಟ್ರೇಡಿಂಗ್ ಮಾಡಿ ಅಂತ ಹೇಳಿದರು. ಇಲ್ಲಿ ಬಂದಮೇಲೆ 2 ದಿನದಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಅಟ್ಲೀಸ್ಟ್ ನಾನು ಎಕ್ಸ್ಪರ್ಟ್ ಆಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗೆ ನನಗೆ ಕಲ್ತಿದ್ದೀನಿ. ಇನ್ನು ಮುಂದೆ ಅದ್ರ ಮೇಲೆ ಟ್ರೇಡ್ ಮಾಡೋಕ್ಕೆ ಸ್ವಲ್ಪ ನನಗೆ ಇಂಟ್ರೆಸ್ಟು ಬಂದಿದೆ. ಈಗ ಸುಮ್ಮನೆ ಸ್ಟ್ರಾಟಜಿ ಸೂಪರು. ಅದೊಂದು ಸಾಫ್ಟ್ವೇರು ಕೊಟ್ಟಿದ್ದಾರೆ, ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆಮೇಲೆ ಇದರಲ್ಲಿ ನನಗೆ ಎಡ್ಜಿಂಗ್ ತುಂಬ ಇಷ್ಟ ಆಯಿತು. ಅದರಲ್ಲಿ ಡೈಮಂಡ್ ಬುಲ್ಲಿಶ್ ಅಂತೂ ನನಗೆ ತುಂಬ ಇಷ್ಟ ಆಗಿದೆ. ಇದ್ರ ಮುಂದೆ ಇನ್ನೂ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ. ಥ್ಯಾಂಕ್ ಯು. ನನ್ನ ಹೆಸರು ಕನಕನಾರಾಯಣ ಅಂತ, ನಾನು ಮಂಡ್ಯದಿಂದ ಬಂದಿದ್ದೀನಿ. ನನಗೆ ನನ್ನ ಬ್ರದರ್ ಸಜೆಷನ್ ಮಾಡಿದ್ರು. 2 ವರ್ಷದಿಂದ ಹೇಳ್ತಾಯಿದ್ರು, ಬಟ್ ನಾನು ಬಂದಿರೋಕ್ಕಾಗಲಿಲ್ಲ. ನಾನು ಸ್ವಿಗ್ಗಿ ಡೆಲಿವರಿ ಮಾಡ್ತೀನಿ. ನಾನು ಇಲ್ಲಿ ಹೋಗ್ತಾ ರೋಡಲ್ಲಿ ಸ್ಲೈಡಲ್ಲಿ ನೋಡಿದೆ. ಅದಾದಮೇಲೆ ನಾನು 15 ದಿನ ಮುಂಚೆನೇ ಬರಬೇಕಾಯ್ತು. ಬಟ್ ದುಡ್ಡಿರಲಿಲ್ಲ, ದುಡಿದ್ಬಿಟ್ಟು ಆ ಫೀಸ್ನ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ನನಗೆ ಚಾಣಕ್ಯ ಅನಾಲಿಸಿಸು, ಬಟರ್ಫ್ಲೈ ಸ್ಟ್ರಾಟಜಿ, ಡೈಮಂಡ್ ಸ್ಟ್ರಾಟಜಿ
ಮತ್ತು ನೆಟ್ ಝೋನು ಸ್ಟ್ರಾಟಜಿ ತುಂಬ ಇಷ್ಟ ಆಯಿತು. ಎಡ್ಜಿಂಗ್ ಏನು ಅಂತ ನೆನ್ನೆಯಿಂದ ಕೇಳ್ತಾ ಇದ್ದೆ, ಕಾಯಿರಿ ಅಂತೇಳಿ ಇವಾಗ ಹೇಳಿದ್ದಾರೆ. ತುಂಬ ಇಷ್ಟ ಆಯಿತು. ಬರುವಾಗ 0, ಇವಾಗ ಒಂದು 50% ಆದರೂ ಕಲ್ತಿದ್ದೀನಿ. ಇನ್ನೊಂದು 12 ಡೇಸಲ್ಲಿ ಪೂರ್ತಿ ಕಲ್ತ್ಕೊಂಡು ಹೋಗ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಕುಮಾರ್ ಅಂತ, ಹಾಸನಿಂದ. ಫಸ್ಟ್ ಕೂಡ ಮಾಡ್ತಾಯಿದ್ವಿ ಟ್ರೇಡಿಂಗು, ಬಟ್ ಅರ್ಧಂಬರ್ಧ ನಾಲೆಡ್ಜ್ ಇತ್ತು. ಇಲ್ಲಿ ಬಂದುಬಿಟ್ಟು ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ದಯಾನಂದ್ ಸರ್ ಆಗಲಿ, ಕಾರ್ತಿಕ್ ಸರ್ ಆಗಲಿ, ವೆಂಕಟೇಶ್ ಸರ್ ಆಗಲಿ, ಎಲ್ಲರೂ ತುಂಬ ಚೆನ್ನಾಗಿ ವಿತ್ ಎಕ್ಸಾಂಪಲ್ಸ್ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಎಲ್ಲ ಸ್ಟ್ರಾಟಜೀಸು ಚೆನ್ನಾಗಿದೆ. ನಾವು ಇದು ಯೂಟ್ಯೂಬ್ ನೋಡ್ಕೊಂಡು ಬಂದಿದ್ದೀನಿ ಇವಾಗ ಫಸ್ಟ್ ಟೈಮು. ಸಾರ್ದು ಯಾವಾಗಲೂ ಯೂಟ್ಯೂಬ್ ನೋಡ್ತಾ ಇರ್ತೀನಿ, ಚೆಕ್ ಮಾಡ್ತಾಯಿದ್ದೆ. ಬೆಸ್ಟ್, ಎಲ್ಲರಿಗಿಂತ ಬೆಸ್ಟು ಇವ್ರು ಹೇಳೋದು ನಮ್ಗೆ ಇಷ್ಟ ಆಯಿತು, ಹಾಗೆ ಬಂದಿದ್ದೀನಿ. ಸಿದ್ದೇಶ್, ನಾನು ತುಮಕೂರು ಡಿಸ್ಟಿಕ್ಕು ಸಿರಾ ತಾಲೂಕಿಂದ ಬಂದಿರೋದು. ನಾನು ಆ್ಯಕ್ಚುಲಿ 2-3 ವರ್ಷದಿಂದ ಟ್ರೇಡ್ ಮಾಡ್ತಾಯಿದ್ದೀನಿ, ಬಟ್ ಸ್ಟ್ರಗಲ್ ಆಗ್ತಾಯಿದೆ. ಅದರಿಂದ ಈಗ ನನಗೆ ಕನ್ನಡದಲ್ಲಿ ನನಗೆ ಕ್ಲಿಯರೆನ್ಸ್ ಆಗಿದೆ. ಏನು ಮಾಡಬೇಕು ಅಂತ ನಂಗೆ ಕನ್ನಡದಲ್ಲಿ ಗೊತ್ತಾಗಿದೆ, ಅದನ್ನು ಅಪ್ಲೈ ಮಾಡ್ಬೋದು. ಬಟ್ ಇಷ್ಟ ಆಗಿದೆ ಅಷ್ಟೇ.